ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ನಾಯಕನಹಟ್ಟಿ ಪುಣ್ಯಕ್ಷೇತ್ರ ತಿಪ್ಪತ್ಯ ಸನ್ನಿಧಿಯಲ್ಲಿ ವೇದ ಸಂಸ್ಕೃತಿ ವಿದ್ಯಾರ್ಥಿಯ ಮೇಲೆ ಹಲ್ಲೆ. ಸ್ಥಳೀಯರಿಂದ ಭಾರೀ ಆಕ್ರೋಶ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಸುಪ್ರಸಿದ್ಧ ಶ್ರೀ ತಿಪ್ಪೇರುದ್ರ ಮಹಾಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ವೇದ ಸಂಸ್ಕೃತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುವ ವೀರೇಶ್ ಹಿರೇಮಠ ಅವರು ವೇದ ಅಧ್ಯಯನ ಮಾಡಲು ಬಂದಿರುವ ವಿದ್ಯಾರ್ಥಿಯೊಬ್ಬ ತನ್ನ ಅಜ್ಜಿಗೆ ಬೇರೆ ನಂಬರ್ನಿಂದ ಕಾಲ್ ಮಾಡಿದ್ದಕ್ಕೆ ವಿದ್ಯಾರ್ಥಿನಿ ಒಂದು ಕಾಲನ್ನು ತುಳಿದುಕೊಂಡು ಇನ್ನೊಂದು ಕಾಲಿನಿಂದ ಸಿಕ್ಕ ಕಡೆ ಹೊಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ವೀಕ್ಷಕರ, 8 ತಿಂಗಳ ಹಿಂದೆ 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ತರುಣ್ ಎನ್ನುವ ವಿದ್ಯಾರ್ಥಿಗೆ ದೈಹಿಕವಾಗಿ ಹಲ್ಲೆ ನಡೆಸಿ ಯಾರಿಗಾದರೂ ಹೇಳಿದರೆ ಸಾಯಿಸ್ತೀನಿ ಎಂದು ವಿದ್ಯಾರ್ಥಿಗೆ ಜೀವ ಬೆದರಿಕೆ ನೀಡಿರುತ್ತಾನೆ. ಹಲವಾರು ಬಾರಿ ಈ ತರಹದ ಘಟನೆಗಳು ನಡೆದಿವೆ. ಇಂತಹ ಘಟನೆಗಳಿಗೆ ದೇವಸ್ಥಾನದ ಸಿಇಒ ಗಂಗಾಧರ್ ಮತ್ತು ಸತೀಶ್ ಸಹ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲಾ ಗೊತ್ತಿದ್ದರೂ ಕೂಡ ಏನು ನಡೆದಿಲ್ಲ ಎಂಬ ಮೂಕ ಪ್ರದರ್ಶನ ತೋರುತ್ತಿರುವುದು ಖಂಡನೀಯ ಎಂದು ಸ್ಥಳೀಯರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಈ ಕೂಡಲೇ ದೇವಸ್ಥಾನದ ಸಿಇಒ ಹುದ್ದೆಗೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಪವಿತ್ರ ದೇವಸ್ಥಾನದ ಕಚೇರಿಯಲ್ಲಿ ಮಟನ್ ಚಿಕನ್ ತಿನ್ನುವುದರ ಮೂಲಕ ಅಪವಿತ್ರಗೊಳಿಸುವುದು ಮತ್ತು ದೇವಸ್ಥಾನದ ದೇವರ ಗೂಳಿಗಳನ್ನು ಮಾರಿಕೊಂಡು ದೇವರ ಹಣವನ್ನು ಮತ್ತು ದೇವಸ್ಥಾನವನ್ನು ಲೂಟಿ ಮಾಡುತ್ತಾರೆ. ವೀರೇಶ್ ಹಿರೇಮಠ ಎನ್ನುವವರು ಒಂದು ದಿನವೂ ಕೂಡ ರಾತ್ರಿ ಸಮಯದಲ್ಲಿ ಇಲ್ಲಿ ಇರುವುದಿಲ್ಲ, ವೇದ ಸಂಸ್ಕೃತಿ ಮಾಡುವುದಿಲ್ಲ, ಅದರ ಬದಲಾಗಿ ನಿಧಿ ತೆಗೆಯುವ ಸಂಸ್ಕೃತಿ ಪಾಠ ಕಲಿಯಲಿಕ್ಕೆ ಹೋಗುತ್ತಾರೆ ಎಂದು ಸ್ಥಳೀಯರು ಅತ್ಯಂತ ಆಕ್ರೋಶವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವ ಕೊಠಡಿಗಳಲ್ಲಿ ಸೂಕ್ತವಾದ ಸೌಕರ್ಯಗಳು ಇಲ್ಲ, ಕಿಟಕಿಗಳಿಗೆ ಗ್ಲಾಸ್ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಸಿಸಿ ಕ್ಯಾಮೆರಾ ಇಲ್ಲ ಮತ್ತು ವಿದ್ಯಾರ್ಥಿಗಳು ನಿದ್ದೆ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲ. ಏನೇ ಹೇಳಿದರೂ ನಿರ್ಲಕ್ಷ್ಯ ತೋರುತ್ತಾರೆ ಎಂದು ಸ್ಥಳೀಯ ಕನ್ನಡ ಪರ ಸಂಘಟನೆ ಪದಾಧಿಕಾರಿಗಳು ವೇದ ಸಂಸ್ಕೃತಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ನಾಯಕನಹಟ್ಟಿ ಡಿವಿಷನ್ ವರದಿಗಾರರು ಶಿವಮೂರ್ತಿ ಬಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಫಸ್ಟ್ ಮಕ್ಕಳ ಸ್ವಂತ ಮಕ್ಕಳ ಬೇರೆ ಕಡೆ ಬಿಟ್ಟು ಅವನಿಲ್ಲಿ ಬೇರೆ ಹುಡುಗರಿಗೆ ಅಂದ್ರೆ ಇಲ್ಲಿ ಶಿಕ್ಷಣ ಕಳಿಸ್ತಾರೆ. ಪೊಲೀಸರಿಗೆ ಪ್ರಭಾವ ನೀವೇನ್ ಮಾಡ್ತೀರಾ? ಪ್ರೊಟೆಕ್ಷನ್ ಇಟ್ಕೊಂತೀರಿ. ಜನಗಳು ಕೇಳಕ್ ಬಂದ್ರೆ ಪೊಲೀಸ್ನ ಪ್ರೊಟೆಕ್ಷನ್ ಇಟ್ಕೊಂಡು ಗಲಾಟೆ ಇದು ಮಾಡಿಸಿ ಅವ್ರು ಒಳಗಾಕ್ರಿ ಇವರು ಹಂಗೆ ಹಿಂಗೆ ಅಂತ ನಮ್ಮ ಸಂಘಟನೆ ಒಂದ್ಸರಿ ನೀವು ವಿಚಾರ ಇದು ಮಾಡ್ತಾರೆ. ಅವಾಗ ಒಂದ್ಸರಿ ಎಕ್ಕಿಂದಲ್ಲ ಅವತ್ತು ಬಂದಿದ್ವಿ, ಕರ್ಕೊಂಡು ಹೋಗ್ರಿ ಇವ್ರನ್ನ ಅಂತ ಪೊಲೀಸ್ನವರು ನಮ್ಗೆ ಜೋರ್ ಮಾಡಿದ್ರೆ ಆ ತರ ಏನು ಆಗಿಲ್ಲ, ನಾವೆಲ್ಲ ಸರಿಪಡಿಸಿರ್ತೀವಿ ಹೇಳೋದಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಯುವಕರೆಲ್ಲ ಸೇರಿ ದೇವಸ್ಥಾನದೊಳಗೆ ನ್ಯಾಯ ಕೇಳಕ್ ಹೋಗಿದ್ಕೆ ಇಡೀ ರಿಸರ್ವ್ ಕರೆಸಿ ನಮ್ಮೆಲ್ಲ ಹೊಡೆದು ಒಳ ಕಳಿಸಿರೋ ವಿಡಿಯೋ ಬೇಕಾದ್ರೆ ಇಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಇದಾವೆ ನೋಡ್ರಿ ಬೇಕಾದ್ರೆ. ಇದರಲ್ಲಿ ಏನು ಅವನು ನಿನ್ನೆ ಮಾಡಿದಾನ, ಈ ಸಂಸ್ಕೃತ ಪಾಠಶಾಲೆನೂ ಬೇಡ, ಅವನು ಬೇಡ, ನೀವು ಬೇಡ. ಈ ಸಂಸ್ಕೃತ ಪಾಠಶಾಲೆನೂ ಬೇಡ, ಅವನು ಬೇಡ, ನೀವು ಬೇಡ. ಈ ಸಂಸ್ಕೃತ ಪಾಠಶಾಲೆನೂ ಬೇಡ, ಅವನು ಬೇಡ, ನೀವು ಬೇಡ. ನಮ್ಗೆ ಈ ಜವಾಬ್ದಾರಿ ಏನಾದರೂ ಸಣ್ಣಿಂದ 1 to ಎಷ್ಟೇ ಸಬ್ಜೆಕ್ಟ್ಗಳು ಎಲ್ಲ ಹುಡುಗರು ನೀನು ಇವತ್ತು ರಿಜಿಸ್ಟರ್ ತಗೊಂಡು ನೀನು ಹ್ಯಾಂಡ್ ಓವರ್ ತಗೋಬೇಕು. ಅವ್ರ ಪೇರೆಂಟ್ಸ್ಗೆಲ್ಲ ಮೀಟಿಂಗ್ ಕರೆದು ಅವ್ರಿಗೆಲ್ಲ ಹ್ಯಾಂಡ್ ಓವರ್ ಮಾಡ್ಬೇಕು. ಮಕ್ಕಳ ಮುಂದಿನ ದಿನಗಳಲ್ಲಿ ಅವ್ರ ವಿದ್ಯಾಭ್ಯಾಸನ ಹಾಳು ಮಾಡಬಾರ್ದು. ನಮ್ಮ ಇದ್ರಲ್ಲಿ ಬೇಡ ಅನ್ನೋದು ನನಗೂ ಇಷ್ಟ, ನಿಮ್ಗೂ ಇಷ್ಟ, ಗೊತ್ತಾಯ್ತಾ? ಆ ಇರ್ತಕ್ಕಂಥ ಬೇರೆ ಕಡೆ ಶಿಸ್ತಾಗಿ ಕ್ರಮಬದ್ಧವಾಗಿ ನಡೀತಕ್ಕಂಥನ್ನ ಟ್ರಾನ್ಸ್ಫರ್ ಮಾಡಿ ಅವ್ರ ತಂದೆ ತಾಯಿ ಪೇರೆಂಟ್ಸ್ಗಳು ಗಮನ ತಗೊಂಡು ಅವ್ರನ್ನಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಡೋಂಥ ಜವಾಬ್ದಾರಿ ನಮ್ದು ಈ ಸಂಸ್ಥೆ, ಗೊತ್ತಾಯ್ತಾ? ಅದು ಬೇಡ ಅಂತೇಳಿ ಕ್ಲೋಸ್ ಮಾಡೋಕ್ಕೆ ಬರಲ್ಲ, ಅದು ರಿಜಿಸ್ಟರ್ ಆಗಿರ್ತದೆ. ಅವ್ರ ಮಕ್ಕಳೆಲ್ಲ ಇದು ಮಾಡೋಕ್ಕಾಗತ್ತೆ. ತಿರುಗಿ ಬೇರೆ ಶಾಲೆಯಲ್ಲಿ ಆ ಮಕ್ಕಳು ಸೇರ್ಸ್ಕೊಂಬಲ್ಲ. ಏನಪ್ಪ, ಅವ್ರು ಇಷ್ಟಪಟ್ಟು ಅದೊಂದು ಒಳ್ಳೆ ಸಮಸ್ಯೆ, ಅದು ಒಳ್ಳೆ ಒಂದು ಸಂಸ್ಕೃತಿ ಪಾಠ ಅಂದರೆ ಎಲ್ಲರಿಗೂ ಬುದ್ಧಿವಿದ್ಯೆ ಹೇಳಂಥದ್ದು.
ಅದಕ್ಕೋಸ್ಕರ ದಯವಿಟ್ಟು ಆ ಥರ ಮಾಡೋದು ಬೇಡ. ಇವ್ರು ಎಂಡ್ ಅವರ್ ತಗೊಂಬ್ಲಿ, ನಮ್ಮ ಇದಕ್ಕೆ ಎಲ್ಲರೂ ಒಕ್ಕೋರ್ಲಾಗ ಬೇಡ, ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋದು ನಮ್ದು ಐತೆ. ಅವತ್ತು ಅಬ್ಜೆಕ್ಷನ್ ಮಾಡಿದ್ವಿ ನೋಡಿ, ಪತ್ರ ಐತಲ್ಲ 20 ಗಾಂಚಲಿ ನಡೀತಿದ್ವಾ ಕಡೆ, ಈ ಗಾಂಚಲಿ ನಡೀತಿದ್ವಾ ಯಾರವನ್ನ ಅದು ಯಾಕಿಲ್ಲ ಕೇಳ್ರಿ. ಇಲ್ಲಿ ಐದಾರೆ ಇವತ್ತು ಶಾಸಕರಿದ್ದಾರೆ, ಹೊಸ ಕಮಿಟಿ ಬರ್ಲಿ, ಆ ಕಮಿಟಿಗೆ ನಾನಿದ್ದೆ, ನಮ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಾರೆ, ಹೋಗ್ಲಿ, ನಾವು ಒಳಗೆ ಹೋಗ್ಲಿ, ನನ್ಗೆ ಅದ್ರ ಬಗ್ಗೆ ಅಪಾರವಾದಂತ ಭಕ್ತಿ ಐತಿ ತಿಪ್ಪೇಸ್ವಾಮಿ ಸ್ವಾಮಿಗಳ ಮೇಲೆ, ಗೊತ್ತಾಯ್ತಾ? ಬೇಡ, ಇವ್ರು ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ, ಇದುವರೆಗೆ ಕೋರ್ಟಿಗೆ ಬಿದ್ದಿರೋದು ಅದು ಹಾಳಾಗಿ ಹೋಗ್ಲಿ. ಆಗೋಗಿ ಈಗ ಆಲ್ರೆಡಿ ಐತೆ, ಇವರಿಗೆ ಕೆಪಾಸಿಟಿ ಐತೆ. ನಾನು 100 ಸರಿ ಇವ್ರಿಗೆ ಹೇಳಿದ್ನಿಲ್ಲ, ಕೇಳಿ ಸ್ವಾಮಿ ಮಾಡಿಸ್ರಿ, ಮೂಲ ಎಲ್ಲೈತೆ ಅಲ್ಲಿ ಹುಡುಕ್ಬೇಕ್ರಿ. ನೀವು ಬೇಡ, ಅವರೇ ಬೇಡ. ಇದಕ್ಕೆ ಅಧ್ಯಕ್ಷರು ಇವತ್ತಿನವರೆಗೂ ಏನ್ ಕ್ರಮ ಬರೋದೇ ಇಲ್ಲ ಅಂತ. ಇದುವರೆಗೂ ಕಾಲಿಟ್ಟಿಲ್ಲ ಅವರು. ಬರೋದೇ ಇಲ್ಲ. ಕೊಡಕ್ ಹೋದ್ರೆ ಕುತ್ಕೊಂಡ್ರೆ ಕೊಟ್ವಿ, ಅದು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕೆ ತಕ್ಕಂತೆ ಕಾರಣ ಅವ್ರು ನೋಡ್ಕೊಂಡಿಲ್ಲ. ನಾನು ಇನ್ನೊಂದು ಹೇಳ್ತೀನಿ ಮಾಮ, ಅದೇ ಬೇರೆ ವರ್ಕರ್ಸ್ ಯಾವ್ದಾನ ಒಂದಿನ ರಜಾ ಹಾಕಿದ್ರೆ ಅದೇ ಹಾಜರಿ ಬುಕ್ ತಗೊಂಡು ಇಲ್ಲಿ ತೋರಿಸ್ಲಿ, ಮತ್ತೆ ಬೇಕಾದ್ರೆ ಬೇರೆ ಹಾಜರಿ ಯಾರನ್ನ ಡ್ಯೂಟಿಗೆ ಬಿಟ್ಟು ರಜಾ ಹೋದ್ರೆ ಅವ್ರದ್ದು ಆಬ್ಸೆಂಟ್ ಹೋಗಲ್ಲ, ಅದು ಆಬ್ಸೆಂಟ್ ಬರಲ್ಲ. ಅದೇ ಇವನು ಕೇಳಿ ಬಿಡಿ ಸಮಯ ಕಮಿಷನರಿಗೆ SPP ಮಹೇಶ್ವರ್ ಅಂತ ಇಲ್ಲೇ ಇದ್ರು, ಅವರಿಗೆ ಮತ್ತೆ ADC ಅವರಿಗೆ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಫಸ್ಟ್ FIR ಮಾಡುವಂತ ಸಾಕು ಸಲಹೆ ನಮ್ಮ ಇದ್ರ ಹತ್ರ ಬಂದ್ವಿ, ಚೌಟ್ರಿ ಹತ್ರನೇ ಬಂದ್ವಿ. ಅವೆಲ್ಲ ಡಿಸ್ಕಸ್ ಮಾಡಿ ನಾನು ಅದನ್ನ DC ಅವರಿಗೆ, ADC ಅವರಿಗೆ, ಕಮಿಷನರ್ SPP ಮಹೇಶ್ ಅವರಿಗೆ ಎಲ್ಲರಿಗೂ ಕಳಿಸಿ ಡಿಸ್ಕಸ್ ಮಾಡಿ ಅವರು ಈಗಲೇ ತಕ್ಷಣ FIR ಮಾಡುವಂತಂದ್ರು. ಅದರಂತೆ ಹೋಗಿ ತಕ್ಷಣ FIR ಮಾಡಿ ಬಂದಿದ್ದೀವಿ. ಈಗ ನೆಕ್ಸ್ಟ್ ನನಗೆ ಈಗ ಅವರಿಗೆ ಸಸ್ಪೆಂಡ್ ಮಾಡಬೇಕು, ಈಗ ಲೆಟರ್ ರೆಡಿ ಮಾಡ್ಕೊಂಡು ಹೋಗಿ ಸಸ್ಪೆಂಡ್ ಮಾಡಿ ಅವ್ರ ಮನೆ ಕಳಿಸ್ತಾ ಇದೀವಿ. 8:54 ವಿಷಯ ಗೊತ್ತಾಯ್ತು. ತಕ್ಷಣ ಇಂಥ ಅಮಾನ್ಯವಾಗಿ ನಡೆದಿರುವಂಥ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ DC ಅವರಿಗೆ, ಎಂಡೋಮೆಂಟ್ ಕಮಿಷನರ್ಗೆ, ADCಗೆ ಗಮನಕ್ಕೆ ತಂದು ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ರಾತ್ರಿ 1 ಗಂಟೆ ತಗಲು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಈಗ ನಮಗೆ ಯಾವ್ದನ್ನ ಸಸ್ಪೆಂಡ್ ಮಾಡೋಕ್ಕೆ ಈಗ ನಾವು ಲೆಟರ್ ರೆಡಿ ಮಾಡಬೇಕು, ಹೋಗಾಗ್ತಿಲ್ಲ. ಸಸ್ಪೆಂಡ್ ಮಾಡೋಕೆ ಲೆಟರ್ ರೆಡಿ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಸಾಹೇಬರು. ಇವತ್ತು ಕೆಲಸ ತೆಗಿಬೇಕು ಅಂತಲೇ ಮಾಡಿದಷ್ಟು ನೀಡಬೇಕು ಅಂತ ಭಾವನೆ ಮೇಲೆ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಈಗ ಅವರು ದನದ್ದು ಅಂದ್ರು ವಿಚಾರ ನಮಗೆ ಗೊತ್ತಿಲ್ಲ, ಆದ್ರೆ ಜ್ವರ ಪಂಚಾಯತಿಯಿಂದ ಪೊಲೀಸರಿಂದ ಕಂಪ್ಲೇಂಟ್ ಬಂದು ದನಗಳನ್ನ ಬೇರೆ ಕಾಡಲ್ಲಿ ಬೇರೆ ಇದಕ್ಕೆ ಬಿಟ್ಟು ಬರ್ತಾ ಇದೀವಿ. ಯಾವ್ದು ತಿಂದು ದೇವ್ರ ದುಡ್ಡು ನಾವು ದೈವ ಭಕ್ತರಾಗಿ ಸೇವೆ ಮಾಡ್ಕೊಂತ ಬರ್ತಿದ್ವಿ. 20 ಜನ ಸೇವೆ ಎಷ್ಟಿರುತ್ತೋ ಅಷ್ಟು ಆಗ್ತದೆ ಅಷ್ಟೇ, ಹಂಗೇನಿಲ್ಲ. ಇದೆಲ್ಲ ಇದಕ್ಕೆ ನಾವು ಆಮೇಲೆ ತುರ್ತುವಾಗಿ ಕ್ರಮ ಕೈಗೊಳ್ತಿದೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಅವರಿಗೆ ಕನಿಕರ ಕೃಪೆ ಯಾವ್ದು ಇಲ್ಲ. ಬರಕ್ಕೆ ಹೇಳ್ಯಾರ ತಗೊಂಡು ರೆಡಿ ಮಾಡ್ಕೊಂಡು
ಸಾಹೇಬ್ರು ಒಬ್ಬರೇ ಇದ್ದಾರೆ ಅವ್ರ ಮನವಿ ಕೊಟ್ಟಿದ್ರಲ್ಲ ಶೋಕಸ್ ನೋಟಿಸ್ ಕೊಡ್ತು ಅವರು ಅವ್ರ ಅಜ್ಜಿನ ಕರ್ಸಿದ್ವಿ ಹುಡುಗ ತರುಣ್ ಇದಾರಲ್ಲ ಅವ್ರ ಅಜ್ಜಿನ ಕರ್ಸಿದ್ವಿ ಅವರು ನಮ್ ತಪ್ಪಾತು ಕೊಡಲ್ಲ ವಾಪಸ್ ಕೊಡಲ್ಲ ಇವ್ರು ಕೊಡಲ್ಲ ಅಂತ ಹೇಳಿ ಹೋದ್ರು ಅವರು. ನೀವ್ ಎದುರ್ತಿರ್ತೀರಿ ತಪ್ಪಾಯ್ತಂತ ಅವ್ರು ಏನ್ ಕ್ರಮ ನಿನ್ನೆ 8:54ಕ್ಕೆ ನಮ್ ಗಮನಕ್ಕೆ ಬಂದಿದೆ. ಇದಕ್ಕಿಂತ ಮುಂಚಿತವಾಗಿ ಬಂದಿಲ್ಲ. ಕೇಳಪ್ಪ ಫೆಬ್ರವರಿ ತಿಂಗಳ ನಿಮ್ ಗಮನಕ್ಕೆ ಬಂದಿತ್ತ ಏನಂತ ಬಂದಿತ್ತು ಅವಾಗ? ಶಿಕ್ಷಕರು ಮಕ್ಕಳ ಇದ್ ಮಾಡ್ತಾ ಇದಾರೆ ಕೊಟ್ಟಿದ್ದಾರೆ. ದಾವಣಗೆರೆಗೆ ಎಲ್ಲ ಮನೆಗಳು ಮಾಡ್ಕೊಂಡು ಎಲ್ಲ ದೀಪ ತೆಗೆದ್ರಲ್ರಿ ದೇವಸ್ಥಾನ ಚೆನ್ನಾಗಿರ್ತೀರಿ. ಬಸವನ್ನೆಲ್ಲ ಮಾರಿದ್ದೀರಿ. ಒಂದು ಹಾರ್ಟ್ ಅಟ್ಯಾಕ್ ಸಿಸಿ ಕ್ಯಾಮ್ರಾ ಹಾಕ್ತಾರೆ. ಇದು ಧಾರ್ಮಿಕ ಇಲಾಖೆ ದೊಡ್ಡ ಕರ್ನಾಟಕ ರಾಜ್ಯಕ್ಕೆ ನಂಬರ್ 1 ಗ್ರೇಟ್ ದೇವಸ್ಥಾನ. ನಿಮ್ಮ ಹವಳವರ್ಗ ವೈಶ್ಯವಾದಿಗೆ ಬೇಕು, ಕುಡಿಯಕ್ಕೆ ಬೇಕು, ನೀವು ಲಾಡ್ಜಿಂಗ್ ಪೋಲಿ ವಿಚಾರ ಮಾಡ್ತಾರೆ. ಅದಕ್ಕೆ ನೀವು ಸಿಸಿ ಕ್ಯಾಮ್ರಾ ಸರಿ ಇವ್ರಿಗೆ ಹೇಳಿದ್ನಿಲ್ಲ ಕೇಳಿ ಸ್ವಾಮಿ ಮಾಡಿಸ್ರಿ. ಮೂಲ ಎಲ್ಲೈತೆ ಅಲ್ಲಿ ಹುಡುಕ್ಬೇಕ್ರಿ.